ಅಂದರೆ ಈ ತನಿಖೆ ವಿಚಾರವಾಗೂ ಸಾಕಷ್ಟು ಅನುಮಾನಗಳನ್ನು ತಾವು ವ್ಯಕ್ತಪಡಿಸಿದ್ರಿ. ಅಂದರೆ ಆರೋಪಿ ಎರಡನೇ ಆರೋಪಿಯನ್ನು ಎಲ್ಲಿ ವಿಚಾರಣೆ ಮಾಡಿದರು, ಯಾವ ರೀತಿ ವಿಚಾರಣೆ ಮಾಡಿದರು, ಮತ್ತು ಸಿದ್ದರಾಮಯ್ಯ ಅವರಿಗೆ ಸಮಯವನ್ನು ನಿಗದಿ ಮಾಡಿಕೊಂಡು ಅವರೇನೇ ಮಾಡಿದರು, ಈ ರೀತಿಯಾದ ಸಾಕಷ್ಟು ಆರೋಪಗಳನ್ನ ಮಾಡಿದ್ರಿ. ಇದೂ ಸಹ ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀರಾ? ಇದು ಒಂದು ತೀರ್ಪು ನೀಡುವಂಥ ವಿಚಾರದಲ್ಲಿ ಪರಿಣಾಮ ಬೀರುತ್ತಾ ಅಂತ? ಸರ್ ಖಂಡಿತವಲ್ಲ ಸರ್, ನಾನು ಮಾನ್ಯನಲ್ಲೇ ತಂದಿದ್ದೀನಿ. ನಾನು ಒಬ್ಬ ದೂರುದಾರನಾಗಿ ದೂರು ಕೊಟ್ಟಿದ ತಕ್ಷಣ ಸುಮ್ಮನೆ ಇರಲ್ಲ. ನನ್ನ ಆರೋಪಪೂರ್ವಕವಾಗಿ ಯಾರನ್ನು ವಿಚಾರಣೆಗೊಳಪಡಿಸಬೇಕು, ಯಾವ ದಾಖಲೆ ಸಂಗ್ರಹ ಮಾಡಬೇಕು, ಮತ್ತು ಆರೋಪಿಗಳನ್ನಾಗಲಿ ಸಾಕ್ಷಿದಾರನಾಗಲಿ ಯಾವ ರೀತಿ ವಿಚಾರಣೆಗೊಳಪಡಿಸಿ ಯಾವ ಪ್ರಶ್ನೆಗಳನ್ನು ಮತ್ತು ಯಾವ ದಾಖಲಾತಿನ ಅವ್ರು ಪಡ್ಕೊಳ್ಬೇಕು, ಇದ್ರ ಬಗ್ಗೆ ವಿವರವಾದಂಥ ಮನವಿ ಪತ್ರಗಳನ್ನು ಕೊಟ್ಟಿದ್ದೀನಿ. ಕೊಟ್ಟಿದ್ರು ಕೂಡ ನನ್ನನ್ನು ಅವಳನ್ನು ಪರಿಗಣಿಸಿಲ್ಲ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಹೇಳ್ತಾರೆ. ಸಾಕ್ಷ್ಯಾಧಾರಗಳ ಕೊರತೆ ಉಂಟಾದಾಗ ದೂರುದಾರದ ನನಗೆ ಒಂದು ನೋಟಿಸ್ ಕೊಟ್ಟು ತನಿಖೆಯಿಂದ ಆರೋಪಕ್ಕೆ ಸಾಬೀತುವಂಥ ಸಾಕ್ಷ್ಯಾಧಾರ ದೊರೆತಿಲ್ಲ, ಸೊ ನಿಮ್ಮ ಹತ್ರ ಏನೋ ಸಾಕ್ಷ್ಯಾಧಾರ ಕೊಡಿ ಅಂತ ನನಗೊಂದು ನೋಟಿಸ್ ಕೊಡಬೇಕಿತ್ತು. ಅದನ್ನು ಕೂಡ ಕೊಟ್ಟಿಲ್ಲ. ಇವರು ಏಕಪಕ್ಷವಾಗಿ ತನಿಖೆಯನ್ನು ನಡೆಸಿದರೆ ಏಕಪಕ್ಷ ನಡ್ಕೊಂಡಿರೋ ಅನ್ನೋದನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀನಿ. ಅಂದರೆ ಈ ತನಿಖೆಯ ಭಾಗವಾಗೇ ತಾವು ಇರಲಿಲ್ವಾ ಅಂತ? ಲೋಕಾಯುಕ್ತ ಏನು ತನಿಖೆ ಮಾಡಿ ವರದಿ ಕೊಟ್ಟಿದ್ದಾರೆ, ಅದರಲ್ಲಿ ಒಬ್ಬ ದೂರುದಾರರಾಗಿ ತಾವು ಭಾಗವಾಗೇ ಇರಲಿಲ್ವಾ ಅಂತ? ಹೌದು ಸರ್, ಅವರು ತನಿಖಾಧಿಕಾರಿ ನನ್ನನ್ನು ದೂರುದಾರ ಅಂತ ಪರಿಗಣಿಸಲ್ಲ. ತನಿಖಾಧಿಕಾರಿ ಯಾವಾಗಲೂ ಕೂಡ ದೂರುದಾರರ ಪ್ರತಿನಿಧಿಯಾಗಿ ದೂರುದಾರದ ಚರ್ಚೆ ನಡೆಸಿ ದೂರುದಾರ ಇಂದ ಏನಾದರೂ ಮಾಹಿತಿ ದಾಖಲೆ ಬೇಕಾದ್ರೆ ಅವೆಲ್ಲ ಸಂಗ್ರಹ ಮಾಡಿ ಆನಂತರ ಅವರು ಅಂತಿಮ ವರದಿ ಸಲ್ಲಿಸಬೇಕು. ಆದರೆ ಇಲ್ಲಿ ಒಂದೇ ದಿವಸನೂ ಕೂಡ ತನಿಖಾಧಿಕಾರಿ ನನ್ನ ಕಚೇರಿ ಕರೆಸ್ಕೊಂಡು ಈ ಪ್ರಕರಣದ ಬಗ್ಗೆ ಚರ್ಚೆ ಮಾಡಿಲ್ಲ. ಆದರೂ ಕೂಡ ನಾನೇ ಸ್ವತಃ ನನಗೆ ದೊರೆತ ದಾಖಲಾತಿಗಳನ್ನು ಮಾಹಿತಿಗಳನ್ನು ಲಿಖಿತವಾಗಿ ಸಾಕಷ್ಟು ಮನವಿ ಪತ್ರಗಳ ಮೂಲಕ ಕೊಟ್ಟಿದ್ದೀನಿ. ಸೊ ಅವುಗಳನ್ನು ಕೂಡ ಪರಿಗಣಿಸಿಲ್ಲ. ಇದೆಲ್ಲವನ್ನು ಕೂಡ ಮಾನ್ಯ ಗಮನಕ್ಕೆ ತಂದಿದ್ದೀನಿ. ಮತ್ತು ಎಲ್ಲದಕ್ಕಿಂತ ಮುಖ್ಯ ಗಮನಿಸಬೇಕು ಅಂತಂದರೆ ಒಂದನೇ ಆರೋಪಿ ಪ್ರಭಾವ ಇಲ್ಲೆಲ್ಲೂ ಕಂಡು ಬರಲ್ಲ ಅಂತ ಹೇಳ್ತಾರೆ. ಆದರೆ ದಿನಾಂಕ 13/8/1996 ಇಸ್ವಿಲಿ ಭೂಸ್ವಾಧೀನ ಕೈ ಬಿಡಬೇಕು ಅಂತೇಳಿ ಏನು ದೇವರಾಜು ನಗರಾಭಿವೃದ್ಧಿ ಸಚಿವರಿಗೆ ಮನವಿ ಪತ್ರ ಕೊಡಿದ್ರೆ ಆ ಮನವಿ ಪತ್ರದ ಮೇಲ್ಭಾಗದಲ್ಲಿ ಸ್ಪಷ್ಟವಾಗಿ DCM ಅಂತ ಬರೆದಿದೆ. ಅಂದರೆ DCM ಅಂದರೆ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತೇಳಿ ಅವ್ರು ಪರಿಗಣಿಸ್ಬೇಕು. ಅದನ್ನು ಗಮನಕ್ಕೆ ತಂದಿದ್ದೀವಿ. ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ಗಮನಿಸ್ಬೇಕಾದ್ರೆ ಅಂತಂದ್ರೆ DCM ಅಂತ ಬರೆದಿದ್ದಾರೆ. ಆದರೆ ಅಲ್ಲಿ ಏನು ಹೇಳಿದ್ರೆ ವರದಿಲಿ ಈ DCM ಅಂತ ಯಾರು ಯಾವಾಗ ಬರೋದು ಗೊತ್ತಾಗಿಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ಯಾರು ಯಾವಾಗ ಬರೆದ್ರೆ ಮುಖ್ಯ ಅಲ್ಲ, ಆ ಒಂದು ಪದವನ್ನು ಯಾಕೆ ಬರೆದಿದ್ದಾರೆ, ಅದನ್ನು ಏನು ಪರಿಣಾಮ ಬೀರಿದೆ ಅಂತ ನೋಡಬೇಕು. ಅಂದರೆ ಉದಾಹರಣೆ ಹೇಳ್ಬೇಕಂದ್ರೆ ಯಾವ್ದಾರು ಒಂದು ಕೊಲೆ ಆದಾಗ ಚಾಕು ಚುಚ್ಚಿ ಕೊಲೆ ಆಗಿದೆ ಅಂತ ಬರುತ್ತೆ. ಆ ಚಾಕುನ ಯಾರು ತಯಾರು ಮಾಡೋರು ಯಾವಾಗ ಖರೀದಿ ಮಾಡೋದು ಮುಖ್ಯ ಅಲ್ಲ, ಆ ಚಾಕುವಿನಿಂದ ಅವ್ರು ಸತ್ತಿದ್ದಾರೆ ಅನ್ನೋದು ಮುಖ್ಯ. ಆ ರೀತಿ ಆ ಒಂದು DCM ಅಂತ ಏನಿದೆ ಪದ, ಆ ಒಂದು ಪದದಿಂದ ಆ ಕ್ರಮ ನಡೆದಿದೆ ಅನ್ನೋದು ಗಮನಿಸಬೇಕು. ಆ ರೀತಿ ಗಮನಿಸಿದಾಗ ಏನು ದೇವರಾಜು ಸಲ್ಲಿಸಿದ್ದಾರೆ ಮನವಿ ಪತ್ರ, ಆ ಮನವಿ ಪತ್ರ ಎಲ್ಲೂ ಕೂಡ ಯಾವುದೇ ಅಧಿಕಾರಿ ಒಂದು ತಕರಾರು ಅರ್ಜಿಯನ್ನು ಸಲ್ಲಿಸಿದೆ ಅವರ ಅರ್ಜಿಯನ್ನು ಪುರಸ್ಕಾರ ಮಾಡಿದ್ರು. ಆದರೆ ಅದೇ ರೀತಿ ಬೇರೆ ಭೂಮಾಲೀಕರುಗಳು ನಮ್ಮ ಜಮೀನ ಕೈ ಬಿಡಿ ಅಂತೇಳಿ ಮನವಿ ಸಲ ಆ ಮನವಿ ಪತ್ರಕ್ಕೆ ಮನ್ನಣೆ ಕೊಡಲ್ಲ. ಸೊ ಇದೆಲ್ಲ ಈ ಥರ ಸಾಕಷ್ಟು ಅಂಶಗಳು ಕಂಡು ಬಂದಿದೆ. ಈಗ ಒಂದು ವೇಳೆ ನ್ಯಾಯಾಲಯ ತಮ್ಮ ಪರವಾಗಿ ತೀರ್ಪು ನೀಡಿದರೆ ಮುಂದೆ ಯಾವ ರೀತಿ ಆಗುತ್ತಿದ್ದು ಪ್ರಕರಣ ಅಂತ? ಸರ್ ಅದೇ ಆರೋಪಗಳನ್ನ ವಿಚಾರಣೆಗೊಳಪಡಿಸಿ ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ಕಾನೂನು ಪ್ರಕ್ರಿಯೆಗೆ ಮಾನ್ಯ ನ್ಯಾಯಾಲಯ ನನಗೆ ಅವಕಾಶ ಕೊಡುತ್ತೆ. ಆ ಅವಕಾಶ ಬಳಸ್ಕೊಂಡು ಮಾನ್ಯ ನ್ಯಾಯಾಲಯ ನಾನು ಸಾಕ್ಷಿಯನ್ನು ನೋಡೋದು, ಸಾಕ್ಷಿದಾರರನ್ನು ಕೂಡ ಸಾಕ್ಷಿನ ನೋಡಿಸಿ ಸೊ ಅದಕ್ಕೆ ಪೂರಕವಾದ ಎಲ್ಲ ದಾಖಲಾತಿಗಳನ್ನ ಮಾನ್ಯ ನ್ಯಾಯಾಲಯ ಗುರುತು ಮಾಡಿಸಿ ಆನಂತರ ವಾದ ಮಂಡನೆ ಮಾಡೋ ಮೂಲಕ ಆರೋಪದ ಶಿಕ್ಷೆ ಹೌದು ವಿಚಾರಣೆ ನಡೆಯುತ್ತೆ. ಆ ವಿಚಾರಣೆ ನಡೆಯೋಕ್ಕಿಂತ ಮುಂಚೆ ಆರೋಪಗಳಿಗೆ ಮಾನ್ಯ ನ್ಯಾಯಾಲಯ ಸಮನ್ಸ್ ಜಾರಿ ಮಾಡುತ್ತೆ. ಆಗ ಆರೋಪಗಳು ನ್ಯಾಯಾಲಯಕ್ಕೆ ಬರಬೇಕಾಗುತ್ತೆ. ಬಂದಂಥ ಸಂದರ್ಭದಲ್ಲಿ ಅವರು ಮುಂದೆ ವಿಚಾರಣೆ ಶುರುವಾಗುತ್ತೆ. ಆ ವಿಚಾರಣೆ ಎಲ್ಲ ಮುಗಿದ ನಂತರ ಕೊನೆಗೆ ಮಾನ್ಯ ನ್ಯಾಯಾಲಯ ಒಂದು ತೀರ್ಪನ್ನು ಕೊಡುತ್ತೆ.